ಹಾಯ್ ಎವ್ರಿವನ್, ವೆಲ್ಕಮ್ ಟು ಪಲ್ಲವೀಸ್ ಕುಕಿಂಗ್. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ರೊಟ್ಟೆಗೆ ಕಾಂಬಿನೇಷನ್ ಆಗಿರೋಂಥ ಮೂಲಂಗಿ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರೋಂಥ ಈರುಳ್ಳಿ ಮತ್ತು ಚಿಕ್ಕದಾಗಿ ಹೆಚ್ಚಿರೋಂಥ ಅರ್ಧ ಟೊಮ್ಯಾಟೊ ಮತ್ತು ಮೂಲಂಗಿನ ಚಿಕ್ಕದಾಗಿ ಹೆಚ್ಚಿರಬೇಕು. ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಮತ್ತು ಖಾರದ ಪುಡಿ, ಅರಿಶಿನ ಪುಡಿ, ಸಾಸಿವೆ, ಜೀರಿಗೆ, ಗರಂ ಮಸಾಲ, ಹುಚ್ಚೆಳ್ಳು ಪುಡಿ ಅಥವಾ ಗುರಾಳ್ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು. ಫಸ್ಟಿಗೆ ಒಂದು ಪ್ಯಾನ್ ತೊಗೊಂಡು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆಗೋವರೆಗೂ ಬಿಟ್ಬಿಡಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆಗೆ ಮತ್ತು ಅವು ಎರಡು ಚಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ಳಿ. ಕರಿಬೇವು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಕಣ್ಣಿಗೆ, ಕೂದಲಿಗೆ. ಹಾಗಾಗಿ ಕರಿಬೇವನ್ನ ಎಲ್ಲ ಅಡುಗೆಗೂ ಮಿಸ್ ಮಾಡದೆ ಹಾಕಿ. ಇವಾಗ ಒಂದು ಸ್ವಲ್ಪ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಮೂಲಂಗಿ ಹಾಕಬೇಕು. ಮೂಲಂಗಿನ ನಾನಿಲ್ಲಿ ಸಿಪ್ಪೆನ ತೆಗೆದು ಇಟ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ರೆ ಹಾಗೇ ಹಾಕ್ಕೊಳ್ಳಿ. ಮೂಲಂಗಿನ ಆ್ಯಡ್ ಮಾಡ್ತಾಯಿದ್ದೀನಿ. ಮೂಲಂಗಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಆದರೆ ಹಸಿ ಮೂಲಂಗಿ ತಿನ್ನೋಕ್ಕೆ ಇಷ್ಟಪಡಲ್ಲ ಅಂಥವ್ರಿಗೆ ಈ ಥರ ಮಾಡಿಕೊಡಿ. ರೊಟ್ಟಿಯಲ್ಲಿ ಮತ್ತು ಅನ್ನ ಸಾಂಬಾರು ಜೊತೆ ತುಂಬಾ ಚೆನ್ನಾಗಿರುತ್ತೆ ಪಲ್ಯ. ಮೂಲಂಗಿ ಪಲ್ಯ ಅಂತಲೇ ಗೊತ್ತಾಗೋದಿಲ್ಲ. ನೋಡಿ, ಇವಾಗ ಇದು ಕಲರ್ ಚೇಂಜ್ ಆಗಿದೆ. ಈ ಟೈಮಲ್ಲಿ ನಾವು ಚಿಕ್ಕದಾಗಿ ಹೆಚ್ಚಿರೋ ಅಂಥ ಟೊಮ್ಯಾಟೊನ ಹಾಕ್ಕೋಬೇಕು. ಟೊಮ್ಯಾಟೊನ ಫಸ್ಟಿಗೆ ಹಾಕ್ಕೋಬೇಡಿ, ಯಾಕಂದರೆ ಮೂಲಂಗಿ ಬೇಯೋದಿಲ್ಲ. ಹಾಗಾಗಿ ಮೂಲಂಗಿ ಗೋಲ್ಡನ್ ಕಲರ್ ಸ್ವಲ್ಪ ಬಂದಮೇಲೆ ಟೊಮ್ಯಾಟೊ ಒಂದು ಹಾಫ್ ಟೊಮ್ಯಾಟೊನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಇವಾಗ ಒಂದು ಸ್ವಲ್ಪ ಅರಶಿನ ಪುಡಿನ ಹಾಕ್ಕೊಳ್ಳಿ. ಅರಶಿನ ಪುಡಿನ ಹಾಕ್ಕೊಳೋದ್ರಿಂದ ಮೂಲಂಗಿ ಮತ್ತು ಟೊಮ್ಯಾಟೊ ಎರಡೂ ಕೂಡ ಬೇಗನೆ ಬೇಯುತ್ತೆ. ಹಾಗಾಗಿ ಸ್ವಲ್ಪ ಅರಶಿನ ಪುಡಿನ ಹಾಕ್ಕೊಳ್ಳಿ. ಆಮೇಲೆ ಒಂದು ಹಾಫ್ ಟೀ ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ನೀರನ್ನ ಹೆಚ್ಚಿಗೆ ಹಾಕಬೇಡಿ, ಪೂರ ಮೆತ್ತಗೆ ಬೆಂದುಬಿಟ್ರೆ ಪಲ್ಯ ಟೇಸ್ಟ್ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಒಂದು ಹಾಫ್ ಟೀ ಕಪ್ಪಷ್ಟು ಅಷ್ಟೇ ನೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಬೇಯೋಕ್ಕೆ ಬಿಟ್ಬಿಡಿ. ನೋಡಿ, ಇವಾಗ ಚೆನ್ನಾಗಿ ಇದು ಬೆಂದಿದೆ. ಇದು ಬೆಂದಾಗ ನೀವೇನು ಮಾಡಬೇಕು, ತೊಗೊಂಡಿರೋ ಅಂಥ ಅರಶಿನ, ಖಾರ ಪುಡಿ, ಉಪ್ಪು ಎಲ್ಲದನ್ನು ಆ್ಯಡ್ ಮಾಡ್ಕೋಬೇಕು. ಇವಾಗ ಫಸ್ಟು ಉಪ್ಪನ್ನ ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ಅರಿಶಿನ ಮೂಲಂಗಿ ಏನಾಗುತ್ತೆ ಉಪ್ಪನ್ನ ಜಾಸ್ತಿ ತೊಗೊಳೋದಿಲ್ಲ. ಹಾಗಾಗಿ ಉಪ್ಪನ್ನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಆಮೇಲೆ ತೊಗೊಂಡಿರೋ ಅಂಥ ಖಾರದ ಪುಡಿನ ಹಾಕ್ಕೊಳ್ಳಿ. ಆಮೇಲೆ ಗರಂ ಮಸಾಲ, ನಾನು ಪ್ರತಿಯೊಂದು ಅಡುಗೆಗೂ ಕೂಡ ಗರಂ ಮಸಾಲನ ಯೂಸ್ ಮಾಡ್ತೀನಿ. ನಿಮ್ಮ ಮನೇಲಿ ಮಾಡ್ತೀವಿ ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಗರಂ ಮಸಾಲನ ಸ್ಕಿಪ್ ಮಾಡಿ. ಬಟ್ ನಾನು ಎಲ್ಲದಕ್ಕೂ ಹಾಕ್ತೀನಿ, ಹೆಚ್ಚಾಗಲ್ಲಾದರೂ ಒಂದು ಚಿಟಿಕೆ ಅಷ್ಟಾದರೂ ಹಾಕ್ತೀನಿ. ಇವಾಗ ಇದು ಚೆನ್ನಾಗಿ ಬೇಯಲಿ, ನೀರಿನ ಅಂಶ ಎಲ್ಲ ಹೋಗೋವರೆಗೂ ಇದನ್ನು ಬೇಯೋಕ್ಕೆ ಬಿಡಿ. ನಾನು ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ನೋಡಿ, ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ. ಎಲ್ಲ ಮೂಲಂಗಿಗೂ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನೀವು ತೊಗೊಂಡಿರೋ ಅಂಥ ಹುಚ್ಚೆಳ್ಳು ಪುಡಿ ಅಥವಾ ಗುರಾಳ್ ಪುಡಿನ ಹಾಕ್ಕೊಳ್ಳಿ. ಹುಚ್ಚೆಳ್ಳು ಪುಡಿ ಅಥವಾ ಗುರಾಳ್ ಪುಡಿ ಹಾಕೋದ್ರಿಂದ ಪಲ್ಯ ತುಂಬಾ ಟೇಸ್ಟ್ ಬರುತ್ತೆ. ಆದರೆ ಅದನ್ನು ಲಾಸ್ಟಿಗೆ ಆ್ಯಡ್ ಮಾಡಿ. ನೋಡಿ, ಇವಾಗ ಇಷ್ಟು ನೀರಿದೆ ಅಲ್ಲ, ನೀವೊಂದು ಸ್ವಲ್ಪ ಹುಚ್ಚೆಳ್ಳು ಪುಡಿ ಹಾಕಿಬಿಟ್ರೆ ಏನಾಗುತ್ತೆ, ನೀರು ಆಟೋಮೆಟಿಕ್ಕಾಗಿ ಕಮ್ಮಿ ಆಗಿ ಬೇಗನೆ ಒತ್ತೋಗ್ಬಿಡುತ್ತೆ. ಹಾಗಾಗಿ ಪಲ್ಯ ರೆಡಿ ಆಯಿತು ಅಂದಾಗ ಹುಚ್ಚೆಳ್ಳು ಪುಡಿನ ಹಾಕಿ ಗ್ಯಾಸ್ ಆಫ್ ಮಾಡಿಬಿಡಿ. ಆಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕಿದರೆ ಟೇಸ್ಟಿಯಾದಂಥ ಈಸಿಯಾದಂತಹ ಮೂಲಂಗಿ ಪಲ್ಯ ನಿಮಗೆ ರೆಡಿ ಆಗುತ್ತೆ. ನೋಡಿ, ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಬಿಡಿ. ನಿಮ್ಮ ಮನೆಯಲ್ಲೂ ಕೂಡ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.